ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ವಿಷ್ಣು ಯುವ ಸಾಮ್ರಾಟ್. ಇವತ್ತು 2026ರ ಮೊದಲನೇ ದಿನ. ಬೆಳಗ್ಗೆನೆ ಬೇಗ ಎದ್ದು ಎರಡು ಕೈ ಉಜ್ಕೊಂಡು ಮಗ ತಿಕ್ಕೊಂಡು ನಿಧಾನ ಕಂಡುಬಿಟ್ಟು ಕೈ ನೋಡ್ತಾ ಕೂತಿದ್ದೆ. ಸುಮ್ಮನೆ ನೋಡ್ತಾ ಕೂತಿರ್ಲಿಲ್ಲ, ಮಂತ್ರ ಹೇಳ್ಕತ್ತಿದ್ದೆ. ಅದಾದ್ಮೇಲೆ ದೇವ್ರ ಹತ್ರ ಒಳೊಳಗೆ ಏನೇನೋ ಬೇಡ್ಕತ್ತಿದ್ದೆ. ಅದು ನನಗೂ ಮತ್ತೆ ದೇವ್ರಿಗಿರೋ ಅಂಡರ್ಸ್ಟ್ಯಾಂಡಿಂಗ್ ಬಿಡಿ, ನಿಮಗೆಲ್ಲ ಯಾಕೆ. ಅದಾದಮೇಲೆ ಒಳ್ಳೊಳಗೆ ಬಿಡ್ಕೊಂಡಿದ್ದು ದೇವ್ರಿಗೆ ಅರ್ಥ ಆಯಿತೋ ಇಲ್ವೋ ಅಂತ ಡೈರೆಕ್ಟ್ ದೇವ್ರಿಗೆ ದರ್ಶನ ಕೊಡೋಣ, ದೇವ್ರ ದರ್ಶನ ತಗೊಳ್ಳೋಣ ಅಂತ ಎದ್ದೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಹಂಗೆ ವಾಶ್ರೂಮ್ಗೆ ಹೋಗಿ 1 2 3 4 ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಸೂರ್ಯ ನಮಸ್ಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೂರ್ಯ ನಮಸ್ಕಾರ ಎಲ್ಲ ಮಾಡಿ ಮುಗಿಸ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಸುಮ್ಮನೆ ಮಲಗಿದ್ನಪ್ಪ. ಎಲ್ಲಿಂದಲೋ ಬಂತ ಇವಳು ಕಾಟ ಅಂತೂ ತಡೆಯೋಕ್ಕಾಗಲಿಲ್ಲ. ನೀವೇ ನೋಡಿ, ನನ್ನ ಬೆನ್ನನ್ನು ಒಳ್ಳೆ ಬೆಡ್ ಮಾಡಿಕೊಂಡು ಐ ಜಂಪು ಲಾಂಗ್ ಜಂಪು ಎಲ್ಲ ನಾನು ಬೆನ್ನ ಮೇಲೆ ಪ್ರಾಕ್ಟೀಸ್ ಮಾಡ್ತಿದ್ಲು. ಅಯ್ಯೋ ಮಲಗಿದ್ರೆ ಇವಳಂತೂ ನಾನು ಉಳಿಸಲ್ಲ ಅಂತ ಎದ್ದು ಕೂತ್ಕೊಂಡ್ರೆ ಇವಳು ಕಾಟ ತಪ್ಪಿದ್ದಲ್ಲ. ಅಯ್ಯೋ ಇವಳಿಂದ ನನ್ನ ಪಾರು ಮಾಡೋರು ಯಾರಪ್ಪ ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ದೆ. ಅಷ್ಟರೊಳಗಡೆ ನನಗೊಂದು ಫೋನ್ ಬಂತು. ಸರಿ ಅಂತ ರೆಡಿಯಾಗಿ ಅಲ್ಲಿಂದ ಇಲ್ಲಿಗೆ ಬಂದೆ. ಇಲ್ಲೊಂದು ದೊಡ್ಡ ಕೆಲಸ ಇತ್ತು. ಆ ದೊಡ್ಡ ಕೆಲಸನ ಚಿಕ್ಕದಾಗಿ ಮುಗಿಸ್ಕೊಂಡು ಮತ್ತೆ ವಾಪಸ್ ನಾನು ಹೊರಟಿದ್ದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆಯೋಕ್ಕೆ. ಒಳಗಡೆ ಹೋಗಿ ರಾಯರಿಗೆ ನಮಸ್ಕಾರ ಮಾಡಿ ದೀಪ ಬೆಳಗಿ ಪ್ರದಕ್ಷಿಣೆ ಹಾಕಿ ಭಕ್ತಿಯಿಂದ ಬೇಡ್ಕೊಂಡು, ದೇವ್ರೆ ಈ ವರ್ಷನಾದರೂ ನಾನು ಉದ್ಧಾರ ಆಗೋ ಥರ ಮಾಡಪ್ಪ ಅಂತ ಬೇಡ್ಕೊಂಡು ಮತ್ತೆ ಅಲ್ಲಿಂದ ವಾಪಸ್ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡೆ. ಇಷ್ಟೇ ಇವತ್ತಿನ ಲಾಗ್ ಮುಗೀತು. ಶಿವ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್.